ಹಾಯ್ ಹಲೋ ಎವರಿವನ್. ಸೊ ಈ ದಿನ ಟ್ರಿಗ್ನಾಮೆಟ್ರಿಯನ್ನು ಮುಂದುವರಿಸ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ರೇಷಿಯೋ ಬಗ್ಗೆ ಹೇಳ್ತಾ ಇದ್ವಿ, ಅದನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಈ ಥರದ ಲೆಕ್ಕಗಳನ್ನು ಕೊಡ್ತಾರೆ. ಸೊ ಸೈನ್ ಎ ಈಸ್ ಈಕ್ವಲ್ ಟು 3/4 ಆದರೆ ಕಾಸ್ ಎ ಮತ್ತು ಟ್ಯಾನ್ ಎ ಲೆಕ್ಕಿಸಿ. ಫೈಂಡ್ ಕಾಸ್ ಎ ಆ್ಯಂಡ್ ಟ್ಯಾನ್ ಎ ಅಂತ ಇದೆ. ಸೊ ನಮಗೆ ಇಲ್ಲಿ ಸೈನ್ ಎ ಮತ್ತು ಕಾಸ್ ಎ ಟ್ಯಾನ್ ಎ ಕೊಟ್ಟಿದ್ದಾನೆ. ನಮಗೆ ಫಸ್ಟು ನಾವು ಇದು 1 ಅಂಕದ ಪ್ರಶ್ನೆಯಾಗಿದೆ. ಇದಕ್ಕೆ ಒಂದು ಚಿತ್ರನ ಹಾಕ್ಕೋಬೇಕಾಗುತ್ತೆ. ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಚಿತ್ರನ ಬರ್ಕೊಡಿ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಚಿತ್ರ ಬರ್ಕೊಳ್ಳೋಣ. ಈಗ ಸಿಂಪಲ್ಲಾಗಿ ಚಿಕ್ಕದಾಗಿ ಬರ್ಕೋತಾ ಇದ್ದೀನಿ ನಾನೀಗ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು. ಕ್ಲಿಯರಾ? ಸೊ ಅದಕ್ಕೆ ನೇಮ್ ಕೊಟ್ಕೊಡಿ, ಎ ಬಿ ಸಿ ಅಂತ. ಇಲ್ಲಿ ಸೈನ್ ಎ ಕೊಟ್ಟಿದ್ದಾನೆ, ಎ ಥೀಟಾ ಆಗುತ್ತೆ. ನೋಡಿ, ಎ ಕೊಟ್ಟಿರೋದ್ರಿಂದ ಎಯನ್ನು ಥೀಟಾ ಎಂದು ಭಾವಿಸ್ಕೊಡಿ. ಈಗ ಏನು ಮಾಡಬೇಕಪ್ಪ ಅಂದರೆ, ಥೀಟಾ ಇರೋದ್ರಿಂದ ಇದು ಆಪೋಸಿಟ್ ಆಗುತ್ತೆ, ಅಂದರೆ ಅಭಿಮುಖ ಬಾಹು ಆಗುತ್ತೆ. ಇದು ವಿಕರ್ಣ ಆಗುತ್ತೆ, ಹೈಪೋಟ್ನೆಸ್ ಅಂತ ಕರಿತೇವೆ. ಇದು ಅಡ್ಜಸೆಂಟ್ ಪಾರ್ಶ್ವ ಅಂತ ಕರಿತೇವೆ. ಓಕೆನಾ? ಅರ್ಥ ಆಯ್ತಾ? ಕಾಣ್ತಾ ಇದೆಯಾ ಇದು? ಓಕೆ, ನೋಡ್ಕೊಡಿ, ಈ ಕಡೆ ಗಮನಿಸಿ. ಈಗ ಇಲ್ಲಿ ಸೈನ್ ಇರೋದ್ರಿಂದ ಎ ಕೊಟ್ಟಿರೋದ್ರಿಂದ ಇದು ಬಂದೆ. ಇದಕ್ಕೆ ಬೆಲೆ ಕೊಟ್ಟಿದ್ದಾನೆ, ಇದು 3 ಸೆಂಟಿಮೀಟ್ರ್ ಆಗುತ್ತೆ. ಆಪೋಸಿಟ್ ಬೈ ಹೈಪೋಟ್ನೆಸ್ ಇದು 4 ಸೆಂಟಿಮೀಟ್ರ್ ಆಗುತ್ತೆ. ಬಿ ಸಿ 3 ಆಯಿತು, ಹೈಪೋಟ್ನೆಸ್ 4 ಆಯಿತು. ಹಾಗಾದರೆ ಅಡ್ಜಸೆಂಟ್ ಗೊತ್ತಿಲ್ಲ. ಈಗ ನಾವು ಪೈಥಾಗೋರಸ್ ಸೂತ್ರನ ಬರ್ಕೋತೀವಿ. ಪೈಥಾಗೋರಸ್ ಫಾರ್ಮುಲಾ ಬರೀತೀವಿ. ಏನದು? ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಂತ. ಗೊತ್ತಾಗ್ತಿದೆಯಾ? ನೋಡಿ, ಎ ಸಿ 4 ಸ್ಕ್ವಯರ್ ಆಗುತ್ತೆ, ಎ ಬಿ ಗೊತ್ತಿಲ್ಲ, ಪ್ಲಸ್ ಬಿ ಸಿ 3 ಸ್ಕ್ವಯರ್. 16 ಮೈನಸ್ 9 ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್. ಈಗ 14 9 ಕಳೆದ್ರಿ, ಸರಿನಾ? 9ಗೆ 9 7 16 ಆಗುತ್ತೆ ನೋಡಿ, ಸರಿನಾ? 7 ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್. ಆಗ ಎ ಬಿ ಈಸ್ ಈಕ್ವಲ್ ಟು √7 ಆಗುತ್ತೆ. ಈಗ ಎಷ್ಟು ಬಂತಿದ್ದು? √7 ಆಯಿತು. ಅರ್ಥ ಆಯ್ತಾ? ನೋಡ್ಕೊಂಡ್ರೆ ಈಗಲ್ಲಿ ಅದ ಎ ಬಿ ಏನು ಬಂತೀಗ? √7 ಆಯಿತು. √7 ಬರ್ತೀವಿ ನೋಡ್ರಿ, ಎ ಬಿ √7. ಈಗ ಅವ್ನು ಕೇಳೋದೇನು? ಸೈನ್ ಆದಮೇಲೆ ಕಾಸ್ ಥೀಟಾ ಅಥವಾ ಕಾಸ್ ಎ. ಕಾಸ್ ಎ ಈಸ್ ಈಕ್ವಲ್ ಟು ಏನು ಹೇಳುತ್ತೆ ರೂಲು? ಅಡ್ಜಸೆಂಟ್ ಬೈ ಹೈಪೋಟ್ನೆಸ್. ಅಡ್ಜಸೆಂಟ್ ಎಷ್ಟಿದೆ ಇಲ್ಲಿ? √7 ಇದೆ. ಹೈಪೋಟ್ನೆಸ್ ಎಷ್ಟಿದೆ ಇಲ್ಲಿ? 4 ಇದೆ. ನೆಕ್ಸ್ಟ್, ಟ್ಯಾನ್ ಎ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಎಷ್ಟಿದೆ? 3. ಅಡ್ಜಸೆಂಟ್ ಎಷ್ಟಿದೆ? √7. ನೋಡಿ, ಇಷ್ಟೇ ಆನ್ಸರ್. ಅರ್ಥ ಆಯ್ತಾ? ಡೌಟ್ ಇದೆಯಾ? ಕ್ಲಿಯರಾಗಿ ಗೊತ್ತಾಯ್ತಾ? ಈ ಥರದ ಲೆಕ್ಕಗಳನ್ನು 1 ಅಂಕದ ಪ್ರಶ್ನೆಗಳಿಗೆ ಕೊಡ್ತಾರೆ. ಕೆಲವು ಲೆಕ್ಕಗಳನ್ನು ನಾನು ಕೊಡ್ತೇನೆ, ಅದನ್ನು ಕ್ವಶನ್ಗಳನ್ನು ಬರೆದು ನಿಮಗೆ ತಿಳಿಸ್ತೇನೆ. ಅದಾ? ನೆಕ್ಸ್ಟು ಇನ್ನೊಂದು ಲೆಕ್ಕ ತಗೊಳ್ಳಿ, ಇದೇ ಥರದ ಲೆಕ್ಕ. ಇದು ಕೂಡ ರೀಡರ್ ಪ್ರಾಬ್ಲಮ್ಮು. ಸೊ ಇದರಲ್ಲಿ 5ನೇ ಪ್ರಶ್ನೆ ಇದೆ. ಇದನ್ನು 13/12 ಹೇಳ್ಕೊಟ್ಟಿದ್ದೆ ಆಗಲೇ ಒಂದು ಸಲ. ಈಗ ಸೀಕೆಂಡ್ ಥೀಟಾ ಇದೆ. ಸೀಕೆಂಡ್ ಥೀಟಾ ಇರೋದ್ರಿಂದ ನಾವು ಇದಕ್ಕೂ ಕೂಡ ಅದೇ ಥರನೇ ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಬರ್ಕೊಳ್ಳಿ. ಈ ಥೀಟಾ ಕೊಟ್ಟಿರೋದ್ರಿಂದ ನೀವು ಆ್ಯಂಗಲ್ ಯಾವ್ದಕ್ಕಾರ ಬರ್ಕೋಬೋದು. ಎಗೆ, ಬಿಗೆ, ಸಿಗೆ ಅಂತ ಕೊಟ್ಕೊಂಡಿದ್ದಾರೆ. ಬಿ 90 ಮಾಡ್ಕೊಂಡಾಗ ಸಿಗೆ ಥೀಟಾ ಮಾಡ್ತೀನಿ ನಾನು. ಆಗ ನೀವು ಹೇಗೆ ಬೇಕಾದ್ರೂ ಮಾಡ್ಕೊಂಡು ಟ್ರೈ ಮಾಡ್ಬೋದು.
ನಿಮ್ಮ ಚಾಯ್ಸ್. ಓಕೆನಾ. ಈಗ ಕಾಸ್ಗೆ ಅಪೋಸಿಟ್ ಏನು? ಸೀಕೆಂಟ್ ಥೀಟಾ. ಸೈನ್ಗೆ ಅಪೋಸಿಟು ಕೊಸಿಕೆಂಟ್ ಥೀಟಾ. ಟ್ಯಾನ್ಗೆ ಅಪೋಸಿಟು ಕಾಟ್ ಥೀಟಾ. ಈಗ ಇದು ಸೀಕೆಂಟ್ ಥೀಟಾ ಕೊಟ್ಟಿದ್ದಾನೆ. ಈಗ ಸೀಕೆಂಟ್ ಥೀಟಾ ಅಂದಾಗ ನಿಮಗೆ ಬೇಗ ನೆನಪಿಟ್ಕೊಳಕ್ಕೆ ಕಾಸ್ಗೆ ಅಪೋಸಿಟು. ಕಾಸ್ ಥೀಟಾ ಏನು ಹೇಳುತ್ತೆ? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಇದು ಅಪೋಸಿಟ್ ಸೈಡು, ಇದು ಹೈಪೋಟೆನ್ಯೂಸ್ ಸೈಡು. ನಾನು ಇದು ಯಾಕೆ ಬರ್ಕೋತೀನಿ ಅಂದರೆ ನಿಮಗೆ ಬೇಗ ಗುರ್ಸೋಕ್ಕೆ ಐಡಿಯಾ ಬರುತ್ತೆ ಅಂತ ಬರ್ಕೋತಾ ಇದ್ದೀನಿ. ಇದು ನಿಮಗೆ ಬೇಗ ಅರ್ಥ ಆಗಲಿ ಅಂತ ಅಭಿ ಅಂತ ಬರೆದಿದ್ದೀನಿ. ಇದು ಪಾರ್ಶ್ವ ಅಂತ ಬರೆದಿದ್ದೀನಿ. ಇದು ವಿಕರ್ಣ ಅಂತ ಬರಿತಾ ಇದ್ದೀನಿ. ಓಕೆನಾ. ಸೀಕೆಂಟ್ ಥೀಟಾ. ಕಾಸ್ ಥೀಟಾ ಏನು ಹೇಳುತ್ತೆ ನೆನಪಿದ್ಯಾ? ಅಡ್ಜಸೆಂಟ್ ಬೈ ಅರ್ಥ ಆಗ್ತಿದೆಯಾ? ಕಾಸ್ ಥೀಟಾ ಏನು ಹೇಳುತ್ತೆ? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಅಂತ ಹೇಳುತ್ತೆ. ಕಾಸ್ಗೆ ವಿರುದ್ಧ ಇರೋದು ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟ್. ಈಗ ಅದು 3 ಇದು ಅಡ್ಜಸೆಂಟ್, ಇದು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸು ಕಾಸು. ಸೀಕೆಂಟ್ ಥೀಟಾ ಅದು ವಿರುದ್ಧವಾಗಿದೆ, ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟ್. ಅದು ಬೇಗ ನಿಮಗೆ ಅರ್ಥ ಆಗುತ್ತೆ, ಈಸಿಯಾಗಿ ಕಲ್ತ್ಕೋಬೋದು. ಅದಕ್ಕೆ ಅದನ್ನು ತಗೊಂಡೆ. ಈಗ ನಾನು ಬರ್ಕೊತೀನಿ. ಈಗ ಸೀಕೆಂಟ್ ಥೀಟಾ ಅವನೇ ಕೊಟ್ಟಿದ್ದಾರೆ, 13/12 ಇದೆ. ಅವನು ಏನು ಕೇಳಿದ್ದಾರೆ ಕ್ವಶನಲ್ಲಿ? ಅದರ್ ರೇಷಿಯೋಸ್, ಉಳಿದ ಅನುಪಾತ ಬರೆಯಿರಿ. ಸೀಕೆಂಟ್ ಆದಮೇಲೆ ಫಸ್ಟ್ ಸೈನ್ ಬರ್ಕೊತೀನಿ. ಈಗ ಸೈನ್ ಥೀಟಾ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂತಿದೆ. ಆಪೋಸಿಟ್ ಗೊತ್ತಿಲ್ವಲ್ಲ, ಅದರಿಂದನೇ ನಾವು ಪೈಥಾಗೋರಸ್ ಥಿಯರಮ್ನ ಬರ್ಕೋತೀವಿ. ವಿಕರ್ಣದ ವರ್ಗ ಅಂದ್ರೇನು? AC ಸ್ಕ್ವಯರ್ ಇಸ್ ಈಕ್ವಲ್ ಟು AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್. AC 13 ಸ್ಕ್ವಯರ್, AB ಗೊತ್ತಿಲ್ಲ ನಾಟ್ ಗಿವನ್, ಪ್ಲಸ್ BC 12 ಸ್ಕ್ವಯರ್ 169 ಮೈನಸ್ 144 AB ಸ್ಕ್ವಯರ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಅರ್ಥ ಆಯ್ತಾ? ಈಗ ನೋಡಿ ಕಳೀರಿ, ಇದರಲ್ಲಿ 25 ಬರುತ್ತೆ. AB ಸ್ಕ್ವಯರು AB ಈಸ್ ಈಕ್ವಲ್ ಟು √25 ಆಗುತ್ತೆ. ಸೊ ವರ್ಗ 5 ಆಗುತ್ತೆ. ಇದು 5 ಬಂತು. ಸೊ ಆಗ ಈಗ ಬರೀರಿ ಸೈನ್ ಥೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟೆನ್ಯೂಸ್ 5/13. ಅಪೋಸಿಟ್ ನೋಡಿ ಯಾವುದಿದೆ. ನೆಕ್ಸ್ಟ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ 12/13. ನೆಕ್ಸ್ಟ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಯಾವುದಿದೆ? 5/12. ಟ್ಯಾನ್ಗೆ ರಿಲೇಷನ್ ಯಾವುದು? ಕಾಟ್ ಥೀಟಾ. ಕಾಟ್ ಥೀಟಾ ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್, ಅಡ್ಜಸೆಂಟ್ ಬೈ ಅಪೋಸಿಟ್, ಅಡ್ಜಸೆಂಟ್ ಬೈ ಅಪೋಸಿಟ್ ಕಾಟ್ಗೆ. ಆಗ 12 ಇದ್ರ ಉಲ್ಟಾ ಬರ್ಕೊಳೋದು, 12/5 ಆಯಿತು. ಕಾಸ್ಗೆ ಸೀಕೆಂಟು ಕೊಟ್ಟಿದ್ದಾರೆ ಆಗಲೇ. ಈಗ ನಮಗೆ ಸೈನ್ ಒಂದು ಬರೀಗೆ ಯಾವುದು? ಕೊಸಿಕೆಂಟ್ ಥೀಟಾ ಬರೀಬೇಕು. ಕೊಸಿಕೆಂಟ್ ಥೀಟಾಗೆ ಹೈಪೋಟೆನ್ಯೂಸ್ ಬೈ ಅಪೋಸಿಟು. ಹೈಪೋಟೆನ್ಯೂಸ್ 13, ಆಪೋಸಿಟು 5. ಇಷ್ಟೇ ನೋಡಿ. ಅರ್ಥ ಆಯ್ತಾ? ಗೊತ್ತಾಗ್ತಿದೆಯಾ? ಸೊ ಈ ಥರ ನಮಗೆ ಒಂದೊಂದು ಅಂಕದ ಪ್ರಶ್ನೆಗಳನ್ನು ನಮಗೆ ಆಪ್ಷನ್ಸಲ್ಲಿ ಅಂದರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನಲ್ಲೂ ಕೊಡ್ತಾನೆ, ರೈಟಿಂಗ್ ಟೈಪ್ ಕ್ವಶನಲ್ಲೂ ಕೊಡ್ತಾನೆ. ಸರಿನಾ? ಅದನ್ನು ನೀವು ಗಮನಿಸಿ ನೋಡಿಕೊಂಡು ನೀವು ಈ ಥರ ಬರ್ಕೋಬೇಕಾಗತ್ತೆ. ಆಬ್ಜೆಕ್ಟ್ ಕೊಟ್ಟಾಗ ಅದೊಂದು ಲಿಂಕ್ ಇರ್ತದೆ ಈಸಿಯಾಗಿ ಅರ್ಥ ಆಗೋಂಥ ರೀತಿಯಲ್ಲಿ ಒಂದು ಕ್ಲೂ ಕೊಟ್ಟಿರ್ತಾನೆ. ಅದನ್ನು ಗುರ್ಸೋದು ಕಲ್ತ್ಕೋಬೇಕು. ಗುರ್ತಿಸಿದಾಗ ನಮಗೆ ಅದು ಈಸಿಯಾಗಿ ಅರ್ಥ ಮಾಡಿಕೊಂಡು ಲೆಕ್ಕನ ಮುಂದುವರಿಸ್ಬೋದು. ಓಕೆನಾ? ಅರ್ಥ ಆಗ್ತಿದೆಯಾ? ಹೌದಾ? ಅದರಿಂದ ನೀವು ಅದನ್ನು ಮರಿದಂಗೆ ಅಭ್ಯಾಸನ ಮಾಡ್ಕೋಬೇಕು. ಹೌದಾ? ಪ್ರಾಕ್ಟೀಸ್ ಮಾಡಿ. 15, 17 ಆಮೇಲೆ 11 ಈ ಥರದ್ದು ಕೆಲವು ಕ್ವಶನ್ಗಳನ್ನು ಬರ್ಕೊಂಡು ನೀವು ಅಭ್ಯಾಸನ ಮಾಡಿಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ, ಕಲ್ತ್ಕೋಬೋದು. ಓಕೆನಾ? ಇಷ್ಟಿಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಹೌದಾ? ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆನಾ? ಇವತ್ತಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಎವ್ರಿ ಒನ್.